ತುಂಬ ಹೃದಯ ಶರಣಾರ್ಥಿ ಸಮರ್ಪಣೆ ಮಾಡಿ. ಈಗ ನಾ ಏನು ಮಾತಾಡಕತ್ತಾನಿಲ್ಲ, ಇದು ಕಾರ್ಗಿಲ್ ಪರವಾಗಿರ್ತಕ್ಕಂಥ ಭಾಷಣ. ಯಾಕಂದ್ರೆ ಭಾಷಣವನ್ನು ಮಾಡುವುದು ಭಾಳ ಸರಳ ಇರಬಹುದು. ಆ ಸಮುದ್ರದ ಆಳ ಎಷ್ಟು ಐತಿ ಅಂತ ದಂಡ್ಯಾಗಿ ನಿಂತವಾಗ ಗೊತ್ತಾಗೋದಿಲ್ಲ. ಆ ಸಮುದ್ರದ ಆಳಕ್ಕ ಇಳಿದು ನೋಡಿದಂತ ಇಂಥ ಮಹಿಳೆಯರೇನದು ಗೊತ್ತಾಗತ್ತೆ ಹೊರತು ಅದು ಬೇರೆ ನಮಗೆ ಗೊತ್ತಾಗೋದು. ಆಳಕ್ಕೆ ಇಳಿದು ಬಂದಿರತಕ್ಕಂಥ ಆ ಗುಂಡಿಗೆ ಎದೆ ಏನೈತಲ್ಲ, ಗುಂಡಿಗೆ ಎದೆ ಏನೈತಲ್ಲ, ಆ ಬಾಂಡ್ರಿಗೆ ಆ ಚೆಂಡನ್ನ ದೊಡ್ಡವಲ್ಲ, ಚೆಂಡನ್ನ ಆ ಬಾಂಡ್ರಿಗೆ ಹೊಡೆಯೋರು ದೊಡ್ಡವಲ್ಲ. ಈ ದೇಹ ಅನ್ನುವಂತ ಈ ದೇವಸ್ಥಾನವನ್ನ ತಗೊಂಡು ಹೋಗಿ ಆ ಬಾಂಡ್ರಿ ಲೈನ್ ಒಳಗೆ 24 ತಾಸು ಕಾಯ್ತಾರಲ್ಲ ಅಂತ ಮಹನೀಯರು ಇಲ್ಲದಾರಲ್ಲ, ಇವರು ಬಹಳ ದೊಡ್ಡವರು ಇವರು ಅನ್ನುವಂಥದ್ದನ್ನು ನೀವು ಐಕಾನ್, ನಿಮ್ಮ ಈ ಯೂತ್ ಐಕಾನ್ ಯಾರಾಗಬೇಕು ಅಂತಂದ್ರೆ ಫಿಲ್ಮ್ ಸ್ಟಾರ್ ಅಲ್ಲ, ಕ್ರಿಕೆಟ್ ಸ್ಟಾರ್ ಅಲ್ಲ, ಯಾರಾಗಬೇಕು? 5 ಸ್ಟಾರ್ 7 ಸ್ಟಾರ್ ಅಂತ ಏನಿಲ್ಲದಾರ ನೋಡಿ, ಇಲ್ಲದಾರ ನೋಡಿ. ಇವರು ನಿಮ್ಮ ಯೂತ್ ಐಕಾನ್ ಆಗಬೇಕು, ಯೂತ್ ಐಕಾನ್ ಆಗಬೇಕು. ಏನ್ ಅದಕ್ಕೆ ಆ ಕಾರ್ಗಿಲ್ ವಿಜಯೋತ್ಸವದ ವೇದಿಕೆ ಇದು. ಒಂದು ಮಾತನ್ನು ಬರೆದೆ ನಾನು, ಕಾರ್ಗಿಲ್ ವಿಜಯೋತ್ಸವದ ವೇದಿಕೆ ಇದು ಭಾಷಣಕಾರರ ವೇದಿಕೆಯಾಗಬಾರದು, ಭೂಷಣಕಾರರ ವೇದಿಕೆಯಾಗಬೇಕು ಅಂತೇಳಿ ನಾನು ಎಷ್ಟೋ ಸಲ ಅಂತಿದ್ದೆ. ಆ ಕ್ಷಣಗಳನ್ನ ನಾನು ಎಲ್ಲಿ ಕಂಡನಪ್ಪ ಅಂತಂದ್ರೆ ಇವತ್ತು ಜವಳಿಯವರ ಶಾಲೆಯೊಳಗ ಆ ಕ್ಷಣವನ್ನ ಕಂಡನಿ. ಈ ಕಣ್ಣುಗಳಿರಲ್ಲ ಮುಕ್ತಾವು ಅಂತ ಇಂಥ ಕ್ಷಣಗಳನ್ನ ಬರೀ ಏನ್ ನೋಡಿದ್ರನ್ನ ನಾ ಬಹಳ ಸಲ ಕೆಲವೊಬ್ರು ಮಾತಾಡೋದು ಭಾಷಣವನ್ನು ಕೇಳ್ತಿರ್ತೇನೆ ಅಲ್ಲಿ, ಬಹಳ ಸಲ ಮಾತಾಡ್ತಿರ್ತಾರ. ಟಿವಿಯೊಳಗೆ ಮಾತಾಡೋದು ಕೇಳ್ತೀನಿ, ಕಾರ್ಯಕ್ರಮಗಳು ಮಾತಾಡೋದು ಕೇಳ್ತೀನಿ. ಬಹಳ ಕಡೆ ಈ ದೇಶಭಕ್ತಿಯ ಭಾಷಣವನ್ನು ಮಾಡೋರನ್ನ ಕೇಳ್ತಾನಿಲ್ಲ, ಅಲ್ಲಿ ಒಂದು ಮಾತು ಮಾತಾಡ್ತಿರ್ತಾರೆ, ನಾವು ಇಷ್ಟು ಚಲೋ ಹೊಡೆದಿ ಅವ್ರನ್ನ. ಇವ್ರು ಹೇಳ್ತಿರ್ತಾರ್ರಿ, ಇವ್ರು ಇಷ್ಟು ಚಲೋ ಹೋಗಿ ಹೊಡೆದಂತವ್ರು. ಯಾರು ಹೊಡೆದ್ರು? ಈ ಭಾಷಣ ಮಾಡೋ ಹೊಡೆದ್ರು, ಇಲ್ಲಿ ಕುಂತಿರ್ತಕ್ಕಂಥ ವೀರರು ಹೊಡೆದ್ರು. ವಿಚಾರ ಮಾಡಿ ಮಾತಾಡಬೇಕು. ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ, ನಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಈ ದೇಶದ ಒಂದು ಶಕ್ತಿಯನ್ನು ಬಳಸ್ಕೋಬಾರದು. ಆದ್ರೆ ಇಲ್ಲಿ ಎಲ್ಲರೂ ಮಾತಾಡಿದ್ರು, ಏನಂತ ಮಾತಾಡಿದ್ರು? ಆ ಯಾವ ನಮ್ಮ ವಿರೋಧಿಗಳನ್ನ ನಮ್ಮ ಸೈನಿಕರು ಹೊಡೆದು ಹಾಕಿದ್ರು ಅಂತೇನ ಹೇಳಿದ್ರಲ್ಲ, ಇಲ್ಲಿ ಯೋಗ್ಯವಾಗಿರ್ತಕ್ಕಂಥ ಮಾತುಗಳು ಬಂದು ನೋಡ್ರಿ ಎಲ್ಲ ಕಡೆಯಿಂದ. ಇನ್ನು ಮ್ಯಾಲ ಸ್ವಲ್ಪ ತಿದ್ದುಪಡಿಯನ್ನ ಮಾಡಿ, ನಮ್ಮ ಭಾರತ ದೇಶಕ್ಕೆ ಕೆಲವೊಂದು ಕಾನೂನುಗಳನ್ನು ತಿದ್ದುಪಡಿ ಮಾಡಿ, ಯಾರಾದರೂ ಈ ರಾಜಕೀಯಕ್ಕೆ ಬರ್ಬೇಕಾದ್ರೆ ಅವರಾಗ್ಲಿ ಅಥವಾ ಅವರ ಮಕ್ಕಳಾಗ್ಲಿ ಬಾಂಡ್ರಿ ಲೈನ್ ಹೋಗಿ ಒಂದು 4-5 ವರ್ಷ ಅಲ್ಲಿ ದೇಶ ಸೇವೆಯನ್ನ ಮಾಡಿ ಬಂದಿಂದ ಅವ್ರಿಗೆ ಟಿಕೆಟ್ ಕೊಡುವಂತ ಒಂದು ವ್ಯವಸ್ಥೆ ಬರ್ಬೇಕಂತ ನನಗನ್ನಿಸ್ತೀನಿ. ಅದಕ್ಕೆ ಇದು ಭಾಷಣ ಅಲ್ಲ, ಇದು ವಾಸ್ತವ ಸಂಗತಿ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಭಾಷಣ ಮಾಡೋದು ಬೇಡ, ವಾಸ್ತವ ಸೈದ್ಧಾಂತಿಕವಾಗಿ ನಾನು ವಾಸ್ತವವನ್ನ ಮಾತಾಡ್ತೇನೆ ಹೊರತು ಅದು ಬಿಟ್ಟು ಯಾವ ಪಕ್ಷ ಯಾವುದಕ್ಕೂ ಸೀಮಿತವಾಗಿರ್ತಕ್ಕಂಥ ವಿಚಾರವನ್ನ ನಾವು ಮಾಡಬೇಕಾಗಿತ್ತು. ಏನು ಅದಕ್ಕೆ ಏನಾದರೂ ನಮ್ಮ ದೇಶ, ನಮ್ಮ ರಾಷ್ಟ್ರದ ಒಂದು ಗೌರವ, ಒಂದು ಕೀರ್ತಿ ಅನ್ನುವಂಥದ್ದು ಸಲ್ಲಬೇಕಾಗಿತ್ತಪ್ಪ ಅಂತಂದ್ರೆ ಆ ರಾಜಕೀಯದವರಿಗಿಂತ ಮೊದಲ ಈ ರಾಜನೀತಿಜ್ಞರಿಗೆ ಅದು ಸಲ್ಲಬೇಕಂತ ರಾಜನೀತಿ. ಅದು ರಾಜಕೀಯ ನಮ್ಮನ್ನ ಆಳಬಾರದು, ರಾಜಕೀಯ ನಮ್ಮನ್ನ ಆಳಬಾರದು, ಈ ರಾಜನೀತಿ ನಮ್ಮನ್ನ ಆಳಬೇಕು ಅಂತ ನಾ ಇಚ್ಛಾ ಪಡ್ತೇನೆ. ಎಂತ ದೇಶ ರೀ ನಮ್ಮದು, ಎಂತ ರಾಷ್ಟ್ರ ನಮ್ಮದು. ಒಂದು ಚೀನಾ ಏನಾದ್ರು ನಾಶ ಆತ ಬಂದ್ರ ಅದನ್ನ ನಿರ್ವಹಣೆ ಮಾಡುವಂತ ದೇಶಗಳು ಮತ್ತಲ್ಲವು. ಒಂದು ಇಂಗ್ಲೆಂಡ್, ಒಂದು ಅಮೇರಿಕಾ ಏನಾದ್ರು ನಾಶ ಆಗಿ ಹೋದ್ರೆ ಅದನ್ನ ಅದೇ ತರನಾಗಿರ್ತಕ್ಕಂಥ ದೇಶಗಳು ಮತ್ತೊಂದದಾವು. ಆದ್ರೆ ನಮ್ಮ ಭಾರತ ದೇಶಕ್ಕೆ ಏನಾದರೂ ತೊಂದರೆ ಆತು ಅಂತಂದ್ರೆ ಅದನ್ನ ನಿಭಾಯಿಸು, ಅದರ ಸ್ಥಾನವನ್ನು ತುಂಬಿಕೊಳ್ಳುವಂತ ದೇಶ ಪ್ರಪಂಚದೊಳಗೆ ಮತ್ತೊಂದಿಲ್ಲ ಅನ್ನೋದು ನಾವು ವಿಚಾರ. ಹೀಗಾಗಿ ರಾಷ್ಟ್ರಭಕ್ತಿಯನ್ನು ಮೂಡಿಸ್ಕೊಳ್ರಿ, ರಾಷ್ಟ್ರಭಕ್ತಿಯನ್ನು ಮೂಡಿಸ್ಕೊಳ್ರಿ. ಅದಕ್ಕೆ ರಾಜಕೀಯ ಬದಲಲ್ಲ, ರಾಜನೀತಿ ಬಹಳ ದೊಡ್ಡದು. ಅದಕ್ಕೆ ನಾವು ಏನಾದ್ರು ಮಾಡಕ್ ಹೋದ್ರೆ ನಮ್ಮ ದಾಡಿ ಅಂತ ಗೋಣ ಹಾಕ್ತಾವೆ.
ಇವರೇನಾರ ಮಾಡಕ್ ಹೋದ್ರಪ್ಪ ಅಂತಂದ್ರೆ ನಮ್ಮ ದೇಶ ಮ್ಯಾಲ ಎತ್ತು ಕುಂದಕ್ಕೆ ನೋಡ್ರಿ, ಮ್ಯಾಲ ತಲೆ ಎತ್ತಿ ಆ ಧ್ವಜವನ್ನು ಹಾರಿಸಲಿಕ್ಕೆ ಹಾತುರಿಯುವಂತ ಭುಜಗಳು ಹೆಚ್ಚಿಲ್ಲ. ನೀವು ದೊಡ್ಡವಲ್ಲ, ಧ್ವಜ ಹಾರಿಸುವಂತ ಭುಜಗಳು ದೊಡ್ಡವಲ್ಲ. ಅಲ್ಲಿ ನಮಗಾಗಿ ಏನು ಆ ಭುಜಗಳ ಕತ್ತರಿಸುವುದು ಅವರು ಇಂತಹ ವಿಚಾರಕ್ಕೆ ನಾವು ಇಷ್ಟೊಂದು ತರ್ಕವಂತ ಕಾರ್ಯಕ್ರಮಗಳು ನಡೆಸ್ತಕ್ಕಂಥ ಶಾಲೆ ಯಾವುದಪ್ಪ ಅಂತಂದ್ರೆ ನಮ್ಮ ಜವಳಿಯವರ ಶಾಲೆ ಅಂತ ಹೇಳ್ತಾರೆ. ಆ ಹುಬ್ಬಳ್ಳಿಯಾಗ ಹೋದ್ರೆ ಜವಳಿ ಸಾಲು ಅಂತಾರೆ. ಆ ಜವಳಿ ಸಾಲು ಏನ್ ಮಾಡಿದಾಗ ಇಲ್ಲಿ ನೋಡಿ ಜವಳಿ ಸಾಲು